ರಾಜ್ಯದಲ್ಲಿ ಜೆಸಿಬಿ ಪಾರ್ಟಿ ಬರೋದು ಫಿಕ್ಸ್ ಮಹತ್ವದ ಘೋಷಣೆ ಮಾಡಿದ್ದಾರೆ ಹಿಂದೂ ಹುಲಿ ವಿಜಯೇಂದ್ರ. ಬಿಜೆಪಿಗೆ ಸೆಡ್ಡನ್ನ ಹೊಡೆದಿದ್ದಾರೆ ಯತ್ನಾಳ್. ಬಿಜೆಪಿ ಮಾತ್ರ ಅಲ್ಲ, ರಾಜ್ಯದಲ್ಲಿ ಜೆಸಿಬಿ ಪಾರ್ಟಿ ಬರೋದು ಫಿಕ್ಸ್ ಅನ್ನುವಂತಹ ಮಹತ್ವದ ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಹಿಂದೂ ಹುಲಿ ವಿಜಯೇಂದ್ರ. ಬಿಜೆಪಿಗೆ ಸೆಡ್ ಹೊಡೆದಿದ್ದಾರೆ. ಬಿಜೆಪಿ ಮಾತ್ರ ಅಲ್ಲ, ಕಾಂಗ್ರೆಸ್ ಬಿಜೆಪಿಗೂ ಕೂಡ ಟೆನ್ಷನ್ ಶುರುವಾಗಿದೆ. ಕರ್ನಾಟಕದಲ್ಲಿ ಹೊಸ ಪ್ರಾದೇಶಿಕ ಪಕ್ಷ ಬರೋದು ಫಿಕ್ಸ್ ಅಂತ ಹೇಳಿದ್ದಾರೆ. ಎಲ್ಲಾ ಸಮಸ್ಯೆಗೆ ಪರಿಹಾರ ಒಂದೇ, ಅದು ಜೆಸಿಬಿ. 2028ಕ್ಕೆ ಯಾವ ಸರ್ಕಾರ ಬರುತ್ತೆ ನೋಡೋಣ ಅಂತ ಕೂಡ ಹೇಳಿದ್ದಾರೆ. ಯತ್ನಾಳ್ ಗೌಡನ ಸರ್ಕಾರನೋ ಅಥವಾ ಬಿಜೆಪಿಯೋ 2028ಕ್ಕೆ ನಾನು ಮುಖ್ಯಮಂತ್ರಿ ಆಗೋದು ಗಟ್ಟಿ ಇದೆ. ಹೊಸ ಪಾರ್ಟಿ ಸಿಎಂ ಆಸೆಯನ್ನ ವ್ಯಕ್ತಪಡಿಸಿದ್ದಾರೆ ಯತ್ನಾಳ್. ಇದು ಬಿಜೆಪಿ ಕಾಂಗ್ರೆಸ್ ಎರಡಕ್ಕೂ ಕೂಡ ಬಹುದೊಡ್ಡ ಟೆನ್ಷನ್ ಆಗೋಗಿದೆ. ಕರ್ನಾಟಕದಲ್ಲಿ ಹೊಸ ಪ್ರಾದೇಶಿಕ ಪಕ್ಷ ಬರೋದು ಫಿಕ್ಸ್ ಆಗಿದ್ರೆ ಮಹತ್ವದ ಘೋಷಣೆಯನ್ನ ಕೊಡೋದ್ರ ಮುಖಾಂತರ ಹಿಂದೂ ಹುಲಿ ಗೊಂದಲಗಳನ್ನ ಚರ್ಚೆಗಳನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ. ನೇರವಾಗಿ ಚಾಟಿಯನ್ನ ಬೀಸುವಂಥದ್ದು ಯತ್ನಾಳ್ ಯಾವಾಗಲೂ ಕೂಡ. ಉಚ್ಚಾಟನೆ ಆಗುವಂತಹ ವಿಚಾರದ ಹಿಂದೆ ಕೂಡ ಇವರುಗಳ ಮಾತುಗಳಿರ್ತಾ ಇತ್ತು. ಸರ್ಕಾರ ಬರ್ತದೆ, ಈಗೇನು ಇಂಥವೆಲ್ಲ ನಡೆದವ ಅಲ್ಲಿ ರಾಜ್ಯದಾಗ ಭೂ ಕಬಳಿಕೆ, ಹಿಂದೂ ದೇವಸ್ಥಾನಗಳಿಗೆ ಕಲ್ಲು ನಿನ್ನೆ ಒಂದು ಮೂರ್ತಿ ಭಗ್ನ ಮಾಡ್ಯಾರ. ಇವಕ್ಕೆಲ್ಲಕ್ಕೂ ಶಾಶ್ವತ ಪರಿಹಾರ ಅಂದ್ರೆ ನಮ್ಮ ಜೆಸಿಬಿ ಒಂದೇ. ಯಾರು ಸರ್ಕಾರ ನೋಡೋಂತ BJP ಸರ್ಕಾರ ಬರ್ತಿತ್ತು, ಯತ್ನಾಳ್ ಗೌಡನ ಸರ್ಕಾರ ಬರ್ತಿತ್ತು, ಜೆಸಿಬಿ ಸರ್ಕಾರ ಬರ್ತದೆ. ಒಟ್ಟು ಅಂತ ನಮ್ಮದು ಗಟ್ಟಿ ಐತಿ. ಕರ್ನಾಟಕ ಮುಖ್ಯಮಂತ್ರಿ ಆಗೋದು ಗಟ್ಟಿ ಐತಿ. ನಿಮ್ಮೆಲ್ಲ TV ಚಾನಲ್ದವ್ರ ಮುಂದೆ ಪ್ರಮಾಣ ಸ್ವೀಕಾರ ಮಾಡೋದು ಗಟ್ಟಿ ಐತಿ. ಮತ್ತು ಒಳ್ಳೆಯ ಸರ್ಕಾರ ಬರ್ತದೆ, ಈಗೇನು ಇಂಥವೆಲ್ಲ ನಡೆದವ ಅಲ್ಲಿ ರಾಜ್ಯದಾಗ ಭೂ ಕಬಳಿಕೆ, ಹಿಂದೂ ದೇವಸ್ಥಾನಗಳಿಗೆ ಕಲ್ಲು ನಿನ್ನೆ ಒಂದು ಮೂರ್ತಿ ಭಗ್ನ ಮಾಡ್ಯಾರ. ಇವಕ್ಕೆಲ್ಲಕ್ಕೂ ಶಾಶ್ವತ ಪರಿಹಾರ ಅಂದ್ರೆ ನಮ್ಮ ಜೆಸಿಬಿ ಒಂದೇ. ಯಾರು ಸರ್ಕಾರ ನೋಡೋಂತ BJP ಸರ್ಕಾರ ಬರ್ತಿತ್ತು, ಯತ್ನಾಳ್ ಗೌಡನ ಸರ್ಕಾರ ಬರ್ತಿತ್ತು, ಜೆಸಿಬಿ ಸರ್ಕಾರ ಬರ್ತದೆ. ಒಟ್ಟು ಅಂತ ನಮ್ಮದು ಗಟ್ಟಿ ಐತಿ. ಕರ್ನಾಟಕ ಮುಖ್ಯಮಂತ್ರಿ ಆಗೋದು ಗಟ್ಟಿ ಐತಿ. ನಿಮ್ಮೆಲ್ಲ TV ಚಾನಲ್ದವ್ರ ಮುಂದೆ ಪ್ರಮಾಣ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಆನಂದ್ ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ. ಆನಂದ್, ಒಂದು ರೀತಿಯಾಗಿ ನಗಬೇಕು ಅಳಬೇಕು ಒಂದು ಗೊತ್ತಾಗ್ತಾ ಇಲ್ಲ. ಇವರ ಒಂದು ಈ ಹೇಳಿಕೆಯನ್ನ ಕೇಳ್ತಾ ಇದ್ರೆ ಹೊಸದೊಂದು ಪಕ್ಷ ಬರುತ್ತೆ, ನಾನೇ CM ಆಗ್ತೀನಿ, ಗಟ್ಟಿ ನಿರ್ಧಾರ ಇದೆ. ಅಂಡ್ ಏನಿದು ಜೆಸಿಬಿ ಪಕ್ಷ ಅನ್ನುವಂತಹ ಮಾತನಾಡಿದ್ದಾರೆ. ಇವರ ಮಾತುಗಳ ಹಿಂದೆ ಖಂಡಿತವಾಗಿಯೂ ಏನೋ ಒಂದು ರೀಸನ್ ಇರುತ್ತೆ, ಅರ್ಥ ಇರುತ್ತೆ. ಅದಿಲ್ಲದೆ ಈ ರೀತಿಯಾಗಿ ನೇರವಾಗಿ ಚಾಟಿಯನ್ನ ಬೀಸೋದಿಲ್ಲ. ಇವರ ಮಾತಿಂದ ಕಾಂಗ್ರೆಸ್ ಬಿಜೆಪಿ ಇಬ್ಬರಿಗೂ ಕೂಡ ದೊಡ್ಡ ಟೆನ್ಷನ್, ತಲೆನೋವಂತೂ ಪರಿಣಮಿಸೋದು ಕಟ್ಟಿಟ್ಟ ಬುತ್ತಿ ಅಂತಾನೆ ಹೇಳ್ಬೋದು. ಆನಂದ್, ರೋಜಾ, ಏನು ಅಂದ್ರೆ ಈಗಾಗಲೇ ರಾಜ್ಯ ರಾಜಕಾರಣದಲ್ಲಿ ಈಗ 2028ಕ್ಕೆ ಮುಖ್ಯಮಂತ್ರಿ ಯಾರಾಗಬೇಕೆಂಬುದನ್ನು ಈಗ ಎಲ್ಲ ಪಕ್ಷದಲ್ಲಿ ಕಚ್ಚಾಟ ಪ್ರಾರಂಭ ಆಗಿದೆ. ಯಾಕಂದ್ರೆ ಒಂದೆಡೆ ಬಿಜೆಪಿಯಲ್ಲಿ ವಿಜೇಂದ್ರ ಆಗ್ತಾರಂತೆ ಒಂದ್ ಕಡೆಯಿಂದ ಹೇಳಿಕೆ ಕೊಡಿಸ್ತಾರೆ, ಇನ್ನೊಂದು ಕಡೆ ಏನ್ ಕಾಂಗ್ರೆಸ್ ಪಕ್ಷದಲ್ಲಿ ಸಿದ್ದರಾಮಯ್ಯ DKS ಅನ್ನೋದು ಅಲ್ಲಿ ಒಂದ್ ಕಡೆ ಕಚ್ಚಾಟ ಚಾಲಾಗಿದೆ. ಮತ್ತೆ ಈಗ ಏನ್ HD ಕುಮಾರಸ್ವಾಮಿ ಅವರು JDS ಇದರಿಂದ ಅವರು ಸಹ ಮುಂದೆ ಮುಖ್ಯಮಂತ್ರಿ ಆಗ್ಬೇಕೆಂಬ ಆಸೆ ಹಂಬಲ ವ್ಯಕ್ತಪಡಿಸಿದ್ದಾರೆ. ಈಗ ಹೊಸದಾಗಿ ಯತ್ನಾಳ್ ಅವರು ಸಹ ನಾನೇ ಮುಂದೆ ಮುಖ್ಯಮಂತ್ರಿ ಅಂತ ಹೇಳ್ಕೊಂತ 2028 ಚುನಾವಣೆಯಲ್ಲಿ ನಾನೇ ಮುಖ್ಯಮಂತ್ರಿ ಅಂತ ಹೇಳ್ಕೊಂತ ಅವರ ಒಂದು ಹೇಳಿಕೆ ಕೊಡ್ತಾರೆ. ಹೀಗಾಗಿ ಇಡಿಯಾಗಿ 2028 ಚುನಾವಣೆ ಇನ್ನೂ 2 ವರ್ಷ ಇದ್ದಾಗ ಈಗಲೇ ಮುಖ್ಯಮಂತ್ರಿ ಯಾರಾಗ ಚರ್ಚೆ ಆಗೋದು ಮಾತ್ರ ಒಂದು ಇದು ಫಾರೆಸ್ಟ್ ಅಂತ ಹೇಳ್ಬೋದು. ಯಾಕಂದ್ರೆ ಈಗ ಯತ್ನಾಳ್ ಅವರು ಏನ್ ಹೇಳಿಕೆ ಕೊಟ್ಟಿದ್ದಾರೆ ಅಂದ್ರೆ ಮುಂಬರುವ ದಿನದಲ್ಲಿ ಬಿಜೆಪಿನೂ ಹೆಚ್ಚು ಸಪೋರ್ಟ್ ಮಾಡೋದಿಲ್ಲ, ಕಾಂಗ್ರೆಸ್ ಹೆಚ್ಚು ಅಧಿಕಾರಕ್ಕೆ ಬರೋದಿಲ್ಲ. ಹೀಗಾಗಿ ಮೂರನೇ ಪಕ್ಷ, ರಾಜ್ಯದ ಪ್ರಾದೇಶಿಕ ಪಕ್ಷ ಪರ್ಯಾಯವಾಗಿ ಒಂದು ಪಕ್ಷ ತಯಾರು ಮಾಡಬೇಕಾಗುತ್ತದೆ. ಆ ನಿಟ್ಟಿನಲ್ಲಿ ನಾವು ಈಗಲೇ ಒಂದು ಸಿದ್ಧತೆ ಮಾಡ್ತಾ ಇದ್ದೇವೆ. ಈಗಾಗಲೇ ಅವರು ಏನಂದ್ರೆ ಯತ್ನಾಳ್ ಅವರು ಯಾವಾಗಲೂ ಬಿಜೆಪಿ ಪಕ್ಷದ ರಾಜ್ಯಾಧ್ಯಕ್ಷರಾಗಿರುವಂತ ವಿಜೇಂದ್ರ ವಿರುದ್ಧ ಹೇಳಿಕೆ ಕೊಡ್ಕೊಂತ ಬಂದಿದ್ದಾರೆ, ಅವ್ರ ವಿರುದ್ಧ ತೊಡೆ ತೊಡ್ಕೊಂತ ಬಂದಿದ್ದಾರೆ. ಹೀಗಾಗಿ ಅವರು ಬಿಜೆಪಿ ಪಕ್ಷಕ್ಕೆ ಹೋಗಲಿಲ್ಲವಾದ್ರೂ ತಾವೇ ಒಂದು ಸ್ವಂತ ಪ್ರಾದೇಶಿಕ ಪಕ್ಷ ಆಗುವಂತ ಸಿದ್ಧತೆ ಮಾಡ್ಕೊಳ್ತಿದ್ದಾರೆ. ಈ ಮೂಲಕ ತಮ್ಮದೇ ಆದಂತ ಒಂದು ಸ್ಟ್ರಾಟಜಿ ಬೀಸಿ ತಮ್ಮದೇ ಆದ ಒಂದು ಅಸ್ತಿತ್ವ ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಿದ್ದಾರೆ. ಅದು ಯಾವ ಪಕ್ಷ ಮಾಡ್ತಿದ್ದಾರೆ ಏನೆಂಬುದು ಇನ್ನೂ ಕುತೂಹಲ ಮೂಡಿದೆ. ಮತ್ತು ಇವ್ರ ಜೊತೆ ಯಾರ್ಯಾರು ಒಂದಾಕಾರ ಅಂದ್ರೆ ಈಗ ಬಿಜೆಪಿ ಕೆಲವು ಜನ ವಿರೋಧಿಗಳು ಮನ ಇದ್ದಾರೆ, ಅಂದ್ರೆ ರಮೇಶ್ ಜಾರಕಿಹೊಳಿ ಇರ್ಬೋದು, ಈ ತರ ಅವ್ರದ್ದು ಒಂದು ಬೇರೆ ಒಂದು ತಂಗಡಿ ಇದೆ. ಅವ್ರ ನಡುವೆ ಸೇರ್ಕೊಂಡು ಅವರು ಬೇರೆ ಪ್ರದೇಶ ಪಕ್ಷ ಪಡ್ತಾರೋ ಏನೆಂಬುದು 2028 ಚುನಾವಣೆಯಲ್ಲಿ ಇದು ಸ್ಪಷ್ಟವಾಗಲಿದೆ ಅಂತ ಹೇಳ್ಬಹುದು. ರೋಜಾ, ರೈಟ್ ಆನಂದ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.